ಧನ್ರಾಜ್, ಮಂಜು, ಭವ್ಯಗೌಡ ಹಾಗೂ ಗೌತಮಿ ಈ 4 ಜನ ಸದ್ಯದ ನಾಮಿನೇಷನ್ ಲಿಸ್ಟಲ್ಲಿ ಇದ್ದಾರೆ, ಡಬಲ್ ಎಲಿಮಿನೇಷನ್ ಲಿಸ್ಟಲ್ಲಿ ಇದ್ದಾರೆ. ಹಾಗಾದರೆ ಇನ್ನು ಇಬ್ಬರು ಯಾರು ಈ ಒಂದು ನಾಮಿನೇಷನ್ ಅಥವಾ ಎಲಿಮಿನೇಷನ್ ಲಿಸ್ಟ್ಗೆ ಸೇರ್ಬೋದು ಅಂತ ತಿಳ್ಕೊಬೇಕಾ? ಹಾಗಿದ್ರೆ ನೋಡಿ ಈ ಕಂಪ್ಲೀಟ್ ವಿಡಿಯೋನ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ನೆನ್ನೆಯ ಎಪಿಸೋಡ್ ಯಾವ ಥರ ಇತ್ತು. ಎಲಿಮಿನೇಷನ್ ಅಂತೂ ಆಗಲಿಲ್ಲ, ಡಬಲ್ ಎಲಿಮಿನೇಷನ್ ಅಂತ ಹೇಳಿದ್ರು. ಎಲಿಮಿನೇಷನ್ ಮಾಡೋವರೆಗೂ ಡೋರ್ ಕ್ಲೋಸ್ ಮಾಡಲ್ಲ ಅಂತ ಹೇಳಿದ್ರು, ಬಟ್ ಕ್ಲೋಸ್ ಮಾಡಿದ್ರು. ಸೊ ಏನಿದು, ಯಾವ ಥರ ಇತ್ತು ಎಪಿಸೋಡು, ಹೇಗೆ ಅಂತ ಡಿಸ್ಕಸ್ ಮಾಡೋಣ. ಆ್ಯಕ್ಚುಲಿ ಓವರ್ ಆಲ್ ನೆನ್ನೆ ಎಪಿಸೋಡ್ನ ಕಂಪೇರ್ ಮಾಡಿದ್ರೆ ನನಗಂತೂ ಒಂದು ಸ್ವಲ್ಪನೂ ಇಷ್ಟ ಆಗಿಲ್ಲ. ಸೊ ಡಮ್ಮಿ ಡಬ್ಬ ಎಪಿಸೋಡ್ ಥರ ಇತ್ತು ನೆನ್ನೆ. ಕಂಪ್ಲೀಟ್ಲಿ ಬೋರಿಂಗ್, ಎಲ್ಲೂ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಒಂಥರ ಏನದು ಇದು ಇದ್ರ ಥರ ಹೇಳ್ಕೊಂಡು ಹೋಗ್ತಾಯಿದ್ರು. ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬ ಮೆಲೋಡಿಯಾಗಿ ಹೋಗ್ತಾಯಿತ್ತು. ಒಂಥರ ಯಾವ ಥ್ರಿಲ್ಲಿಂಗು, ಯಾವ ಸಸ್ಪೆನ್ಸ್ ಏನೂ ಆ ಥರ ಇರಲಿಲ್ಲ. ಬರೀ ಅವ್ರ ಬಗ್ಗೆ ಇವ್ರು ಮಾತಾಡೋದು, ಇವ್ರ ಬಗ್ಗೆ ಅವ್ರು ಮಾತಾಡೋದು, ಅಲ್ಲಿ ಚಾಳಿ ಹೇಳೋದು, ಇಲ್ಲಿ ಚಾಳಿ ಹೇಳೋದು, ಅವ್ರು ನೋಡಿ ಇವ್ನು ಖುಷಿ ಪಡೋದು, ಹಿಂದೆ ಇವ್ನು ನೋಡಿ ಅವ್ನು ಖುಷಿ ಪಡೋದು, ಇದೇ ಕಾಣಿಸ್ತೇ ಹೊರತು ಎಲ್ಲೂ ಯಾವುದೂ ಒಂದು ಇಂಟ್ರೆಸ್ಟಿಂಗ್ ಏನು ಅಂತ ಅನ್ನಿಸ್ಲಿಲ್ಲ ನೆನ್ನೆ ಎಪಿಸೋಡಲ್ಲಿ. ಬಟ್ ಏನು ಅಂತ ಹೇಳಿದ್ರೆ, ಯಾವುದು ಒಂದು ವಿಷಯಕ್ಕೆ ಬೇಜಾರಾಯಿತು ಅಂತ ಹೇಳಿದ್ರೆ, ಈ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಇರೋದು ಒಂದೇ ವಾರ, ಅದು ಫಿನಾಲೆ ವಾರ, ಇನ್ನೇನು ಹತ್ರ ಬರ್ತಾ ಇದೆ. ಬಟ್ ಈ ಒಂದು ಸಂದರ್ಭದಲ್ಲಿ ಐ ಅಗ್ರಿ ದ್ಯಾಟ್ ಧನ್ರಾಜ್ ಅವರು ತಪ್ಪು ಮಾಡಿದ್ರು. ಅದು ಒಂಥರ ಮೋಸ ಆದಂಗೆ ಆಯಿತು. ನಾಮಿನೇಷನ್ ಆ ಪ್ರೋಸೆಸ್ನೇ ಕೆಡಿಸಿದ್ರು. ಐ ಕಂಪ್ಲೀಟ್ಲಿ ಅಗ್ರಿ, ನಮಗೆಲ್ಲ ಅರ್ಥ ಆಗುತ್ತೆ. ಬಟ್ ಇದರಲ್ಲಿ ಬಿಗ್ ಬಾಸ್ ತಿರ್ಗಾ ಈ ಒಂದು ನಾಮಿನೇಷನ್ ಪ್ರಕ್ರಿಯೆನ ಈ ಕಂಟೆಸ್ಟೆಂಟ್ಗಳಿಗೆ ಕೊಟ್ಟಿದ್ದು ನನಗೆಲ್ಲೋ ಒಂದು ಕಡೆ ಅಸಮಾಧಾನ ಆಗ್ತಾಯಿದೆ. ನನಗೆ ಇಷ್ಟನೇ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ನಮಗೆ ಕ್ಲಿಯರಾಗಿ ಆ್ಯಸ್ ಎ ಆಡಿಯನ್ಸ್ ನಮಗೆ ಗೊತ್ತಾಗ್ತಾ ಇದೆ, ಇವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವನನ್ನು ಕಂಡ್ರೆ ಇವ್ನಿಗಾಗಲ್ಲ, ಇವಳು ಕಂಡ್ರೆ ಇವ್ನಿಗಾಗಲ್ಲ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾವಾಗನ ಈ ಥರ ಒಂದು ಆಪರ್ಚುನಿಟಿ ಇವ್ರಿಗೆ ಕೊಟ್ಟಾಗ ಕಂಟೆಸ್ಟೆಂಟ್ಗಳಿಗೆ ನೀವೇ ನಾಮಿನೇಟ್ ಮಾಡಿ ಅಂತ ಹೇಳಿಬಿಟ್ಟು, ಡೆಫಿನೆಟ್ಲಿ ಅಲ್ಲಿ ಒಂದು ಗುಂಪುಗಾರಿಕೆ ಆಗಿರ್ಬೋದು, ಅಥವಾ ಯಾರನ್ನು ಕಂಡ್ರೆ ಇಷ್ಟ ಇಲ್ವೋ ಅವ್ರನ್ನ ಹೆಸರುಗಳನ್ನ ಪದೇ ಪದೇ ತಗೊಳ್ಳೋದಾಗಿರ್ಬೋದು, ಈ ಥರ ಒಂದು ನಾಮಿನೇಟ್ ಮಾಡ್ತಾರೆ. ಬಟ್ ಇಲ್ಲೇನು ಅಂತ ಹೇಳಿದ್ರೆ, ಈ ಒಂದು ಫಿನಾಲೆ ಒಂದು ಸಂದರ್ಭದಲ್ಲಿ ಇಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಆ ಅಧಿಕಾರ ಕೊಡೋದು ಅಷ್ಟೊಂದು ಸರಿಯಲ್ಲ ಅಂತ ಅನಿಸುತ್ತೆ. ಸೊ ಲಾಸ್ಟ್ ವೀಕ್ ಏನು ಮಂಡೇ ಅನೌನ್ಸ್ ಮಾಡಿದ್ರಲ್ವ, ಈ ವಾರ ಪ್ರತಿಯೊಬ್ಬರು ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಆ ಥರ ಬಿಗ್ ಬಾಸ್ ಹೇಳಿದರೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು, ಚೆನ್ನಾಗಿರ್ತಾಯಿತ್ತು. ಬಟ್ ತಿರ್ಗಾ ಇವ್ರ ಕೈಯಲ್ಲೇ ಆ ಅಧಿಕಾರ ಒಂದು ಆ ಪ್ರೋಸೆಸ್ನ ಕೊಟ್ಟಿರೋದು ಎಲ್ಲೋ ಒಂದು ಕಡೆ ಅಷ್ಟೊಂದು ಸರಿ ಕಾಣಿಸ್ಲಿಲ್ಲ. ಯಾಕಂದರೆ ಫಿನಾಲೆ ವಾರ ಇರೋದ್ರಿಂದ ಅವ್ರವ್ರುಗಳೇ ನಾಮಿನೇಟ್ ಮಾಡಿಕೊಂಡ್ರೆ ಇಲ್ಲಿ ಯಾರೋ ಒಬ್ಬರು ಬಲಿಪಶು ಆಗ್ತಾರೆ, ಮತ್ತು ಇನ್ಯಾರೋ ಒಬ್ಬರಿಗೆ ಅದು ಒಂದು ಒಳ್ಳೆ ಆಪರ್ಚುನಿಟಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ. ಸೊ ಇನ್ನೊಂದು ಸರಿ ಈ ಪ್ರೋಸೆಸ್ಗೆ ಹೇಗೆ ನಡೀತು, ಏನಾಯಿತು ಅಂತ ಡಿಸ್ಕಸ್ ಮಾಡೋಕ್ಕೆ ಹೋದರೆ, ಸೊ ಇಲ್ಲಿ ಬಂದುಬಿಟ್ಟು ಮೊದಲನೇದಾಗಿ ಮಂಜು ಅವರು ಇಲ್ಲಿ ಏನು ಚಟುವಟಿಕೆ ಕೊಡ್ತಾರೆ ಅಂತ ಹೇಳಿದರೆ, ಸೊ ಉಳಿದಿರೋ ಏನು 7 ಕಂಟೆಸ್ಟೆಂಟ್ ಇರ್ತಾರಲ್ವ, ಸೊ ಅವ್ರುಗಳು ಬಂದು ಇಬ್ಬಿಬ್ಬರು ಮೂರು ಜನದ ಹೆಸರನ್ನ ತೊಗೋಬೇಕು. ಅಲ್ಲಿ 5 ಸ್ಟ್ಯಾಂಪ್ ಇರುತ್ತೆ. ಆ ಒಂದು ಅವರ ಫೋಟೋವನ್ನು ಅಲ್ಲಿ ನೇತಾಕಬೇಕು. ಆಮೇಲೆ ಅದಕ್ಕೆ ಬೆಂಕಿ ಹಚ್ಚಬೇಕು. ಸೊ ಇದಿಷ್ಟು ಒಂದು ಸಿಂಪಲ್ ಟಾಸ್ಕ್ ಆಗಿರುತ್ತೆ. ಸೊ ನನ್ನ ಪ್ರಕಾರ ಇದರಲ್ಲಿ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿರುತ್ತೋ ಅವ್ರುಗಳು ನಾಮಿನೇಟ್ ಆಗೋ ಚಾನ್ಸಸ್ ಹೈ ಇರುತ್ತೆ. ಸೊ ಮಂಜು ಅವ್ರು ಬರ್ತಾರೆ. ಮಂಜು ಅವ್ರು ಬಂದುಬಿಟ್ಟು ರಜತ್ ಅವ್ರ ಹೆಸರನ್ನ ತಗೊಳ್ತಾರೆ, ಹಾಗೆ ಭವ್ಯ ಅವ್ರ ಹೆಸರನ್ನ ತಗೊಳ್ತಾರೆ, ಮತ್ತು ಇವರು ಗೌತಮಿ ಅವ್ರ ಹೆಸರನ್ನ ತಗೊಳ್ತಾರೆ. ಸೊ ಇಲ್ಲಿ ಕೆಲವೊಂದು ಕಾನ್ವರ್ಸೇಷನ್ನು ಅಷ್ಟೊಂದು ಮೆಚ್ಯೂರ್ಡ್ ಲೆವೆಲಲ್ಲಿ ಏನು ಅನ್ನಿಸ್ಲಿಲ್ಲ. ತುಂಬ ಸಿಲ್ಲಿಯಾಗಿ ಕಿತ್ತಾಡೋ ಥರ ಕಾಣಿಸ್ತಾ ಇತ್ತು. ನೀನು ನನ್ನ ತೊಗೊಂಡ, ನಾನು ನಿನ್ನ ತೊಗೊಳ್ತೀನಿ, ನೀನೇನು ಮಾಡಿದೆ ಇಷ್ಟು ವಾರ, ನೀನೇನು ಮಾಡಿದೆ, ಈ ಥರನೇ ಕಾಣಿಸ್ತೇ ಹೊರತು ಅಲ್ಲಿ ಎಲ್ಲೋ ಒಂದು ಕಡೆ ಸಿಕ್ಕಿರೋ ಆಪರ್ಚುನಿಟಿನ ಯಾವ ಥರ ಒಳ್ಳೆ ರೀಸನ್ ಕೊಟ್ಟು ಯೂಸ್ ಮಾಡ್ಕೋಬೇಕು ಅಂತ ನನಗೆ ರಜತ್ ಅವ್ರ ಕಡೆಯಿಂದನೂ ಕಾಣಿಸ್ಲಿಲ್ಲ, ಮತ್ತು ಮಂಜು ಅವ್ರ ಕಡೆಯಿಂದನೂ ಅಷ್ಟಾಗಿ ಚೆನ್ನಾಗಿ ಕಾಣಿಸ್ಲಿಲ್ಲ. ಸೊ ನೆಕ್ಸ್ಟ್ ಇವ್ರು ಈ 3 ಹೆಸರನ್ನ ತೊಗೊಳ್ತಾರೆ ಮಂಜು ಅವರು. ಅದಾದಮೇಲೆ ಗೌತಮಿ ಅವ್ರು ಬರ್ತಾರೆ. ಇವರು ಮೋಕ್ಷಿತಾ ಅವ್ರ ಹೆಸರನ್ನ ತೊಗೊಳ್ತಾರೆ. ಯಾವುದೋ ಓಬಿರಾಯಿನ ಕಾಲದಲ್ಲಿ ನಡೆದಿರೋ ಅಂತಹ ರಾಜನ್ ಟಾಸ್ಕ್ನ ಇಟ್ಕೊಂಡು ನೀವು ಕಂಪ್ಲೀಟ್ ಆಗಿಲ್ಲ ಅನ್ನೋ ರೀಸನ್ ಕೊಡ್ತಾರೆ. ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಯಾಕಂತ ಹೇಳಿದ್ರೆ, ಒಂದೇ ಒಂದು ಟಾಸ್ಕಿಂದ ಹಿಡಿದ್ಬಿಟ್ಟು ಇಡೀ ಒಂದು ಪ್ರೋಸೆಸ್ ಆಗಿರ್ಬೋದು, ಇಡೀ ಒಂದು ಪ್ರೋಗ್ರೆಸ್ನ, ಬಿಗ್ ಬಾಸ್ ಪ್ರೋಗ್ರೆಸ್ನ ಜಡ್ಜ್ ಮಾಡೋದು ಮೋಕ್ಷಿತಾ ಅವ್ರದ್ದು ಕಂಪ್ಲೀಟ್ಲಿ ರಾಂಗ್. ಇಲ್ಲಿ ಎಲ್ಲೋ ಒಂದು ಕಡೆ ಅದು ಪರ್ಸ್ನಲ್ ಟಾರ್ಗೆಟ್ ಅಂತ ನನಗನ್ನಿಸ್ತು. ಆ್ಯಕ್ಚುಲಿ ಅದು ಡೆಫಿನೆಟ್ಲಿ ಪರ್ಸ್ನಲ್ ಟಾರ್ಗೆಟ್ ಥರನೇ ಕಾಣಿಸ್ತಾ ಇತ್ತು. ಬಿಕಾಸ್ ಅದೊಂದು ರಾಜನ್ ಟಾಸ್ಕಲ್ಲಿ ಯಾರೂ ಸರಿಯಾಗಿ ಆಡಿಲ್ಲ, ಮಂಜುನೂ ಸರಿಯಾಗಿ ಆಡಿಲ್ಲ. ಹಾಗಿದ್ರೆ ಅವ್ರು ಮಂಜುನ ತೊಗೋಬೋದಾಗಿತ್ತು, ಬಟ್ ಅವ್ರನ್ನ ತೊಗೊಳ್ಳಿಲ್ಲ. ಸೊ ಇಲ್ಲಿ ಅವರಿಗೆ ಸರಿಯಾಗಿ ಟಕ್ಕರ್ ಕೊಡೋ ಥರ ಮೋಕ್ಷಿತಾ ಅವರು ಆನ್ಸರ್ ಮಾಡ್ತಾರೆ ಸೂಪರಾಗಿ. ಸೊ ಅದಾದಮೇಲೆ
ಇವರು ಭವ್ಯ ಅವ್ರ ಹೆಸರನ್ನ ತಗೊಳ್ತಾರೆ. ಅಫ್ಕೋರ್ಸ್ ಭವ್ಯ ಅವರು ಈ ಒಂದು 2-3 ವಾರದಲ್ಲಿ ತುಂಬಾ ಮೋಸ ಮಾಡಿ ಗೆದ್ದಿರುವಂಥದ್ದಾಗಿರ್ಬೋದು, ರಾಂಗಾಗಿ ಆಡಿ ಗೆದ್ದಿರುವಂಥದ್ದಾಗಿರ್ಬೋದು, ಆಕೆ ಕ್ಯಾಪ್ಟನ್ಸಿನ ಸರಿಯಾಗಿ ನಡೆಸ್ಕೊಳ್ದಿರೋ ಸುಮಾರು ಕಾರಣಗಳಿದ್ದಾವೆ. ಮತ್ತು ಹನುಮಂತನಿಗೆ ಹಲ್ಲೆ ಮಾಡಿರೋದಾಗಿರ್ಬೋದು ಅದು ಕಾಣಿಸ್ತಾ ಇತ್ತು. ಅದಾದಮೇಲೆ ಗೌತಮಿ ಅವರು ರಜತ್ ಅವ್ರ ಹೆಸರನ್ನ ತಗೊಳ್ತಾರೆ. ಸೊ ಇದಿಷ್ಟು ಈ 3 ಜನದ ಹೆಸರನ್ನ ಅವ್ರು ತೊಗೊಳ್ತಾರೆ. ನೆಕ್ಸ್ಟು ತ್ರಿವಿಕ್ರಮ್ ಬರ್ತಾರೆ. ಅಗೇನ್ ಭವ್ಯ ಅವ್ರ ಹೆಸರನ್ನ ತೊಗೊಳ್ತಾರೆ, ಮಂಜು ಅವ್ರ ಹೆಸರನ್ನ ತೊಗೊಳ್ತಾರೆ, ಮತ್ತು ಗೌತಮಿ ಅವ್ರ ಹೆಸರನ್ನ ತೊಗೊಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಇವರು ರಜತ್ ಅವ್ರು ಬರ್ತಾರೆ. ರಜತ್ ಅವ್ರು ಬಂದುಬಿಟ್ಟು ಗೌತಮಿ, ಮಂಜು ಮತ್ತು ಭವ್ಯ ಅವ್ರ ಹೆಸರನ್ನ ತಗೊಳ್ತಾರೆ. ಸೊ ಇಲ್ಲಿ ಕೆಲವೊಂದು ಕಡೆ ಕೆಲವೊಬ್ರಿಗೆ ಕೊಟ್ಟಿರೋ ರೀಸನ್ಸು ತುಂಬ ಸೂಕ್ತ ಅನ್ನಿಸ್ತು. ಇನ್ನೊಂದು ಕಡೆ ಅನಾವಶ್ಯಕ ಜಗಳ, ಅನಾವಶ್ಯಕವಾಗಿ ಕಿತ್ತಾಡ್ತಾ ಇದ್ರು, ಬೇಡದಿರೋ ಕಡೆ ಕಿತ್ತಾಡ್ತಾ ಇದ್ರು. ಅಲ್ಲಿ ಒಂದು ಒಳ್ಳೆ ಕಾನ್ವರ್ಸೇಷನ್ ಇದೆ ನಡೀತಾ ಇತ್ತು ಅಂತ ಎಲ್ಲೂ ಅನ್ನಿಸ್ಲೇ ಇಲ್ಲ. ಬರೀ ಕಿತ್ತಾಡಬೇಕು, ನಾನು ಜೋರು, ನಾನು ಹೆಚ್ಚು ಅಂತ ತೋರಿಸ್ಕೋಬೇಕು, ನೀನು ಹೆಚ್ಚು ಅನ್ನೋ ಥರ ತೋರಿಸ್ಕೋಬೇಕು ಅನ್ನೋ ಥರನೇ ಇತ್ತೇ ಹೊರತು ಅಲ್ಲೆಲ್ಲೂ ಒಂದು ಪ್ರಾಪರ್ ಪ್ರೋಸೆಸ್ ಆಗಲಿ, ಪ್ರಾಪರ್ ರೀಸನ್ ಆಗಲಿ ಎಲ್ಲೂ ಕಾಣಿಸ್ಲೇ ಇಲ್ಲ. ಅವ್ರು ಕೊಟ್ಟಂತಹ ಕಾರಣಗಳಾಗಿರ್ಬೋದು. ಸೊ ಇಲ್ಲಿ ಒಂದು ರೀತಿ ಕೌಂಟ್ ಮಾಡೋಕ್ಕೆ ಹೋದರೆ ಮಂಜು ಅವ್ರಿಗೆ ಅತಿ ಹೆಚ್ಚು ಓಟ್ ಬಂದಿದೆ, ಒಂದು 3, ಆಮೇಲೆ 3-4. ಭವ್ಯ ಅವ್ರಿಗೂ ಒಂದು 3 ಜನಗಳಿಂದ ಓಟ್ ಬಂದಿದೆ, ಆಮೇಲೆ ಮಂಜು ಅವ್ರಿಗೂ ಬಂದಿದೆ, ಆಮೇಲೆ ಗೌತಮಿ ಅವ್ರಿಗೂ ಬಂದಿದೆ. ಈ 3 ಜನ ಅತಿ ಹೆಚ್ಚು ಓಟ್ಸ್ ತೊಗೊಂಡಿದ್ದಾರೆ. ಮತ್ತು ರಜತ್ ಅವ್ರಿಗೆ 1-2 ಕಡೆಯಿಂದ ಬಂದಿದೆ, ಮೋಕ್ಷಿತಾ ಅವ್ರಿಗೆ 1 ಓಟ್ ಬಿದ್ದಿದೆ. ಸೊ ಇದನ್ನು ಕನ್ಸಿಡರ್ ಮಾಡೋಕ್ಕೆ ಹೋದರೆ ನಾಮಿನೇಷನ್ ಅಂತ ಬಂದಾಗ ಮಿನಿಮಮ್ 2 ಓಟಾದರೂ ಒಂದು ವ್ಯಕ್ತಿಗೆ ಬರಬೇಕು. ಅದಾದಮೇಲೆ 2 ಬಂದ್ರೇ ಅವರನ್ನು ನಾಮಿನೇಷನ್ಗೆ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ಸದ್ಯಕ್ಕೆ ಇನ್ನೂ 2 ಪೆಂಡಿಂಗ್ ಇದ್ದಾರೆ. ಭವ್ಯ ಅವ್ರು ಪೆಂಡಿಂಗ್ ಇದ್ದಾರೆ, ಧನರಾಜ್ ಅವ್ರು ಪೆಂಡಿಂಗ್ ಇದ್ದಾರೆ. ಇನ್ ಕೇಸ್ ಭವ್ಯ ಮತ್ತು ಧನರಾಜ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮೋಕ್ಷಿತ ಹೆಸರನ್ನು ತೊಗೊಂಡ್ರು ಅವರು ನಾಮಿನೇಷನ್ಗೆ ಆ್ಯಡ್ ಆಗ್ತಾರೆ. ಸೊ ಏನೇ ಇರಲಿ, ಆ್ಯಸ್ ಆಫ್ ನಾವು ಈ ಒಂದು ಭವ್ಯ ಆಗಿರ್ಬೋದು, ಮಂಜು ಆಗಿರ್ಬೋದು, ಗೌತಮಿ ಆಗಿರ್ಬೋದು, ಮತ್ತು ಈ 3 ಜನ ಧನರಾಜ್ ಆಗಿರ್ಬೋದು, ಸೊ ಈ ಒಂದು 4 ಜನ ನಾಮಿನೇಷನ್ ಲಿಸ್ಟಲ್ಲಿ ಇದ್ದಾರೆ. ಸೊ ಇದಕ್ಕೆ ರಜತ್ ಅಥವಾ ಮೋಕ್ಷಿತಾ ಇವರಿಬ್ಬರು ಆ್ಯಡ್ ಆಗೋ ಸಾಧ್ಯತೆ ಜಾಸ್ತಿನೇ ಇದೆ. ಅಕಸ್ಮಾತ್ ಇವರಿಬ್ಬರು ಭವ್ಯ ಮತ್ತು ಧನರಾಜ್ ಏನಾದರೂ ಇವರಿಬ್ಬರು ಹೆಸರನ್ನ ತೊಗೊಂಡ್ರೆ ಇವರಿಬ್ಬರು ಕೂಡ ಆ್ಯಡ್ ಆಗ್ತಾರೆ. ಸೊ ಇಲ್ಲಿ ಈ ಡಬಲ್ ನಾಮಿನೇಷನ್ ಅಥವಾ ಡಬಲ್ ಎಲಿಮಿನೇಷನ್ ಏನು ಪ್ರಕ್ರಿಯೆ ಇದೆ ಅಲ್ವಾ, ಸೊ ಇದರಲ್ಲಿ ಸೇವ್ ಆಗಿರುವಂಥವ್ರು ಬಂದುಬಿಟ್ಟು ತ್ರಿವಿಕ್ರಮ್ ಅವರು. ತ್ರಿವಿಕ್ರಮ್ ಹೆಸರು ಯಾರೂ ತೊಗೊಂಡಿಲ್ಲ. ಸೊ ಹಾಗಾಗಿ ಅವರು ಸೇವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇನ್ ಕೇಸ್ ಭವ್ಯ ಏನಾದರೂ ತೊಗೊಂಡ್ರೆ, ಧನರಾಜ್ ಏನಾದರೂ ಇಬ್ಬರು ತೊಗೊಂಡ್ರೆ ಅವರು ಕೂಡ ನಾಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನೋಡೋಣ ಗೈಸ್. ನೆನ್ನೆ ಇದಿಷ್ಟ ಆಗಿತ್ತು. ನೆನ್ನೆ ಎಪಿಸೋಡು ತುಂಬಾ ಬೋರಿಂಗ್ ಆಗಿತ್ತು, ಅಷ್ಟೊಂದು ಏನು ಇಂಟ್ರೆಸ್ಟಿಂಗ್ ಅನಿಸ್ಲಿಲ್ಲ. ತುಂಬ ಜಗಳನೇ ಎಳ್ಕೊಂಡೋಗಿ ತೋರಿಸೋ ಥರ ಇತ್ತು. ಬಟ್ ಇಲ್ಲಿ ಏನು ಅಂದರೆ ಕೆಲವೊಂದು ವ್ಯಕ್ತಿತ್ವಗಳು ಆಚೆ ಬರುತ್ತೆ, ಕೆಲವೊಂದು ವ್ಯಕ್ತಿತ್ವಗಳು ಅವ್ರು ಕೊಡೋವಂಥ ರೀಸನ್, ಅವ್ರ ಪರ್ಸ್ನಾಲಿಟೀಸ್ ನಮಗೆ ಕಾಣಿಸುತ್ತೆ ಆಡಿಯನ್ಸ್ಗಳಿಗೆ. ಸೊ ಇಷ್ಟ ಆಗಿತ್ತು ನೆನ್ನೆ ಎಪಿಸೋಡ್ನ ರಿವ್ಯೂ. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ಎಪಿಸೋಡ್ ಅಪ್ಡೇಟ್ ಜೊತೆಗೆ. ಸೊ ಥ್ಯಾಂಕ್ ಯು ಸೋ ಮಚ್.